ಅಂತರಂಗದ ಗುರುವನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚುನಪ್ಪ ಪೂಜಾರಿ ಅವರ ಆದಿಯಾಗಿ ಎಲ್ಲ ರಾಜ್ಯ ಮುಖಂಡರು, ಜಿಲ್ಲಾ ಮುಖಂಡರು, ಎಲ್ಲ ಜಿಲ್ಲೆಗಳ ತಾಲೂಕು ಅಧ್ಯಕ್ಷರು, ಎಲ್ಲ ಮುಖಂಡರ ನೇತೃತ್ವದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಹೋರಾಟ. ಇಲ್ಲಿವರೆಗೆ ಬಹಳಷ್ಟು ತಾವೆಲ್ಲರೂ ಕೂಡ ವಿಷಯದ ಬಗ್ಗೆ ಬಹಳಷ್ಟು ಪ್ರಸ್ತಾಪವನ್ನು ಮಾಡಿರಿ. ನಾನು ಬಹಳ ವಿಷಯದ ಆಳಕ್ಕೆ ಹೋಗೋದಿಲ್ಲ. ಒಂದು ಮಾತನ್ನ ಹೇಳ್ತೀನಿ. ಉತ್ತರ ಕರ್ನಾಟಕದ ಬಗ್ಗೆ ಅಷ್ಟೇ ತಗೊಳ್ಬೇಕು. ಸಿಪಿಎಸ್ ಸಾಹೇಬರು ಮತ್ತು ಮುಲ್ಲಾ ಸಾಹೇಬ್ರು ಅದಾರ, ಕೊಳ್ಕರ್ ಸಾಹೇಬ್ರು ಅದಾರ, ಎಲ್ಲರೂ ಅದಾರ, ತಹಸೀಲ್ದಾರ್ ಸಾಹೇಬ್ರು ಅದಾರ. ನಮಸ್ಕಾರ ಸರ್. ಇರ್ಲಿ, ಏನಾಗ್ಯದ ನಮ್ಮ ಪರಿಸ್ಥಿತಿ ಅಂತಂದ್ರ, ಈ ಸಾಹೇಬ್ರ ಗುರ್ಲಾಪುರದಾಗ ಹೋರಾಟ ಮಾಡಿದ್ವಿ. ನಿಮಗೂ ಗೊತ್ತಿತ್ತು, ತಮ್ಮದ ಬಂದೋಬಸ್ತ್ ಇತ್ತು. ಈ ಬೆಳಗಾಂ ಜಿಲ್ಲಾ ರಾಜಕಾರಣಿಗಳ ಪರಿಸ್ಥಿತಿ ಹೆಂಗಾಗ್ಯದ ಅಂದ್ರ, ಯಾರೇ ಸತ್ ಮರು ಚುನಾವಣೆ ಆತರ ಮನಿ ಮಂದೆಲ್ಲ ಅಲ್ಲೇ ಇರ್ತಾರ. ಗುರ್ಲಾಪುರ ದೂರ ಇತ್ತು ಸರ್ ಅವ್ರಿಗೆ, ಈ ಘಟಪ್ರಭಾನು ದೂರ ಆಗೈತ್. ಇವ್ರು ಹೆಂಗಾಗೈತಂದ್ರ, ನಾನು ಒಂದು ವಿಚಾರ ಹೇಳ್ತೀನಿ ಸ್ಪಷ್ಟವಾಗಿ, ರಾಜಕಾರಣ ಹೇಳಕತ್ತಿಲ್ಲ. ಎಲ್ಲರೇ ಬೆಳಗಾಂ ಜಿಲ್ಲಾ ರಾಜಕಾರಣಿಗಳು ನಾಟಕ ಮಾಡಿ ರಾಜಕಾರಣ ಇನ್ ಮ್ಯಾಗ ಮಾಡ್ರಿ ಅಂತಂದ್ರ ನಾವು ಕೂಡ ಸ್ವಲ್ಪ ಬದಲಾಗಬೇಕಾಕೈತಿ. ಏನ್ ಬದಲಾಗಬೇಕಾಯ್ತು? ಗುರ್ಲಾಪುರ ಕ್ರಾಸ್ ಇವ್ರು ದೂರ ಇತ್ತು ಮನೆಯಿಂದ, ಘಟಪ್ರಭಾ ಸರ್ಕಲ್ ದೂರ ಇತ್ತು. ಅಲ್ರಿ, ಕಬ್ಬ ಹೋರಾಟ ನ್ಯಾಯ ಕೊಡ್ಸಕ್ ನಾವು ಬೇಕು, ನೀರ ಬೇಕು. 2,86,000 ವಿದ್ಯಾರ್ಥಿಗಳು ನೌಕರಿಗೆ ಹೋರಾಟ ಮಾಡಕತ್ತಾರ. ಇವ್ರು ರಾಜಕಾರಣಿಗಳಿಗೆ ತಿಳಿದು ಅರ್ಥ ಆಕತ್ತಿಲ್ಲ ಅವ್ರಿಗೆ. ಇವ್ರ ಮಕ್ಕಳು ಧಾರವಾಡದಾಗ ರೂಮ್ ಮಾಡ್ಕೊಂಡು ಓದಿರಂದ್ರ ನಾಷ್ಟ ಹೊರಗೆ ಗಾಡದಾಗ ಊಟ ಮಾಡಿದ್ರ ಗೊತ್ತಾಕೈತಿ ಬದುಕಿ ಇವ್ರಿಗೆ. ಬಹಳ ವೇದಿಕೆ ಮ್ಯಾಗ ಬಂದಾಗ ಬಸವಣ್ಣ, ಬುದ್ಧ, ಅಂಬೇಡ್ಕರ್, ಮಿಲಿಟರಿ ಬಗ್ಗೆ, ಸೈನಿಕರ ಬಗ್ಗೆ ಮಾತಾಡ್ತಾರ. ಯಾರು ಇವ್ರ ಮಕ್ಕಳು ಸೈನಿಕರದಾರ, ರೈತರದಾರಪ್ಪ? ಇವತ್ತು ಬಿಸ್ಲಾಗ ನೀವೆಲ್ಲಾ ಕುಂತೀರಿ. ಇಲ್ಲಿ ಎಷ್ಟೋ ಜನ ಸಾಹೇಬ್ರ ಒಂದು ವಿಚಾರ ಹೇಳ್ತೀನ್ರಿ, ನಾವು ಬಹಳ ಜನರಿಗೆ ಹೋರಾಟ ಮಾಡೋ ಸಲುವಾಗಿ ಕರೆ ಕೊಟ್ಟಿಲ್ಲ. ಬರೀ ಒಂದ್ 200-300 ಜನ ಸೇರ್ನತ್ ಮುಖಂಡರಷ್ಟೇ ಮಾತಾಡ್ಕೊಂಡೇವಿ. ಇವರೆಲ್ಲರೇ ಬೆಳಗಾಂ ಜಿಲ್ಲಾ ರಾಜಕಾರಣಿಗಳು ನಾಟಕ ಮಾಡ್ಲಿಕ್ಕೆ ಹೋದ್ರಂತ ತಿಳ್ಕೊರಿ. ಈಗ ನೋಡ್ರಿ, ಅಲ್ಲಿ ಯಾರೋ ಬಾಗಲಕೋಟೆ ಮೇಟಿ ಅಂತ ತಿಳ್ಕೊಂಡ್ರಲ್ಲ, ಎಲೆಕ್ಷನ್ ಮಾಡೋ ಸಲುವಾಗಿ ಎಲ್ಲಿ ಹೋಟೆಲ್ದಾಗ ಏನು ಬೇಕಾದ ನಾಟಕ ನಡೆದೈತಿ ಇವ್ರದ್ದು. ಅಲ್ಲಿ ದಾವಣಗೆರೆ ಒಳಗೆ ಅಲ್ಲಿ ನಾಟಕ ಇಡೀ ಸರ್ಕಾರ ಬಂದು ನಿಂತದ. ಬೆಳಗಾಂ ಜಿಲ್ಲಾದಾಗ ಒಬ್ಬ MLA, MP, ಸಚಿವರು ಸಹಿತ ಗುರ್ಲಾಪುರ ಕಾಸಿಗೆ ಬರಾಕ ಹೆದರಿದ್ರು, ಏನು ಭಯ ಪಟ್ರು, ಅಥವಾ ಏನ ಸರ್ಕಾರ ನಮ್ದೆಲ್ಲ ಬಿದ್ದು ಹೋಗೈತೆ ಅಂತ ವಿಚಾರ ಮಾಡಿದ್ರು ಗೊತ್ತಿಲ್ಲ. ನೋಡ್ರಿ, ಗೌರವಯುತವಾಗಿ ಅಧಿಕಾರಿಗಳಿಗೆ ಕೊಟ್ಟು ರೈತರ ಸಲುವಾಗಿ ಎಷ್ಟು ಹೋರಾಟ ಕೊಂಡ್ರದಪ್ಪ ಬಿಸಿಲೊಳಗೆ, ಎಲ್ಲರ ಸಲುವಾಗಿದೆ. ಸಾಹೇಬ್ರ ಅವ್ರಿಗೆ ಹೇಳ್ರಿ, ಜಿಲ್ಲಾಧಿಕಾರಿಗಳ ನೇತೃತ್ವದೊಳಗ 2-3 ದಿನದ ಒಳಗಾಗಿ ಇಂಥ ದಿನ ನಾವು ನೀರು ಚಾಲು ಮಾಡ್ತೀವಿ ಅಂತಂದ್ರ ಮಾತ್ರ ಹೋರಾಟದಿಂದ, ಇಲ್ಲಂದ್ರೆ ಸಾಯಂಕಾಲ ಒಟ್ಟ ಹೋರಾಟ ಇಂತಾಗಂಗಿಲ್ಲ, ಬೇರೆ ರೀತಿ ಹೋಗ್ತದ ಹೋರಾಟ. ಒಟ್ಟ ಹೋಗ ಏನ್ ಲಿಮಿಟ್ ಬೇಕಲ್ಲ ಬೆಳಗಾಂ ಜಿಲ್ಲೆ ಒಳಗ. ಇವತ್ ನೋಡ್ಬೇಕೀಗ ಬಾಗಲಕೋಟೆ ಟಿವಿ ನೋಡಕತ್ತೀರಿ, ಏನ್ ನಾಟಕಪ್ಪ. ಅವ ಏನ್ ಚುನಾವಣೆ MLA ಸತ್ತೋದ ಮುಂದಿದ್ದವ್ರು ನಗ್ತಾರ, ಅಳ್ತಾರ. ನೋಡ್ಬೇಕು, ಜನ ಸಾಯ್ಲಿಕ್ಕತ್ತಾರ. ಹೋಮರಾಯ, ಒಂದ್ MLA ಆರ್ಸೋ ಸಲುವಾಗಿ ರಾಜಕಾರಣನ ಇದ್ರಾಗ ಹೋಗ್ಯದ ಬಾಗಲಕೋಟೆ ಒಳಗ್. ಇಲ್ಲಿ ರೈತರು ಬೀದಿ ಹಾಕೊತ್ತು ನೀರಾವರಿಗಾಗಿ ಸಾಯ್ಲಿಕ್ಕತ್ತಾರ. ಕಬ್ಬಿನ ಫ್ಯಾಕ್ಟ್ರಿ ಬಿಲ್ ಕೊಡೋಲ್ಲ, ಅದಕ್ಕೆ ಹೋರಾಟ ಮಾಡ್ಬೇಕು ನಾವೆಲ್ಲ. ಫ್ಯಾಕ್ಟ್ರಿ ಹೋರಾಟ ಬಿಲ್ ಕೊಡುವಾರ, ಅದಕ್ಕೆ ಹೋರಾಟ ಮಾಡ್ಬೇಕು. ನೀರಾವರಿ ಹೋರಾಟ ಮಾಡ್ಬೇಕು. ವಿದ್ಯಾರ್ಥಿಗಳು ನೌಕರಿ ಹೋರಾಟ ಮಾಡ್ಬೇಕು. ಹೆಂಗ್ರಿ ಇದು ರೈತರ ಪರಿಸ್ಥಿತಿ? ಬಹಳ ವಿಷಯ ಆಳಕ್ ಹೋಗಂಗಿಲ್ಲ. ನಮ್ದು ಏನಾಗೈತಾರ, ಅವ್ರೆಲ್ಲಾರು ಸರ್ ನಾಟಕೀಕರಣ ಮಾಡಕತ್ತಾರ. ಏನಾಯ್ತಲ್ಲಿ ಬಹಳ ನಾಟಕೀಕರಣ ಆಗ್ಲಿಕ್ಕತ್ತದ. ಮಧ್ಯಮ ಮುಖಾಂತರ ನಾನು ಎಲ್ಲಾ ರಾಜಕಾರಣಿಗಳಿಗೆ ಒಂದು ಎಚ್ಚರ ಕೊಡ್ತೀನಿ. ಎಲ್ಲರೇ ನಿಮ್ MLA ಸ್ಥಾನಕ್ಕಾಗಿ ರಾಜಕಾರಣಕ್ಕಾಗಿ ನಾಟಕ ಮಾಡ್ಲಿಕ್ಕತ್ರಿ ಅಂದ್ರ ಕರ್ನಾಟಕ ರಾಜ್ಯ ರೈತ ಸಂಘ ಬ್ಯಾರೆ ಜಿಲ್ಲಾದೊಳಗಿಲ್ಲ, ಬೆಳಗಾಂ ಜಿಲ್ಲಾ 18 ಕ್ಷೇತ್ರ MLAಗಳಿಗೆ ಎಚ್ಚರಿಕೆ ಕೊಡ್ತೀನಿ. ಏನು ವಿನಂತಿ ಇಲ್ಲ, ಏನಿಲ್ಲ, ನೇರವಾಗಿ ಎಚ್ಚರಿಕೆ ಕೊಡ್ತೀನಿ. ಒಂದ್ ವೇಳೆ ನಿಮ್ಮ ಕ್ಷೇತ್ರದಾಗ ನಾವೆಲ್ಲ ಪಕ್ಷಾತೀತ ಧರ್ಮಾತೀತವಾಗಿ ಟವಲ್ ಹಾರಿಸಿದೀವಿ ಅಂದ್ರೆ ನೀವೆಲ್ಲ ಮಾಜಿ ಆಗ್ತೀರಿ, ಬಹಳ ಎತ್ತರಲಿ ಬದುಕ್ರಿ. ನಾವೇನ್ ನಿಮ್ಮ ಕ್ಷೇತ್ರ ಕಸ್ಕೊಳಂಗಿಲ್ಲ, ನಾವೇನ್ ರಾಜಕಾರಣ ಬರಂಗಿಲ್ಲ. ರಾಜಕಾರಣ ನಮ್ಗೆ ಒಟ್ಟ ಅವಶ್ಯಕತೆ ಇಲ್ಲ. ನಾವು ರಾಜಕಾರಣ ಮಾಡಂಗಿಲ್ಲ. ಜನರ ಸಲುವಾಗಿ, ದುಡಿ ಸಲುವಾಗಿ ನಾವು ಹೋರಾಟ ಮಾಡಕತ್ತೀವಿ. ಗುರ್ಲಾಪುರ ಹಿಡ್ಕೊಂಡು ನೋಡಕತ್ತೀನಿ. ಪ್ರತಿ ಹೋರಾಟ ಮಾಡಿದಾಗ ಯಾವ ರಾಜಕಾರಣನೂ ಬರಂಗಿಲ್ಲ. ಅಧಿಕಾರಿಗಳಿಗೆ ನಮಗೇನು ಸರ್, ನಿಮಗ್ ಗೊತ್ತದ ಮಾರ್ಗದರ್ಶಿ ಅದ. ಧಾರವಾಡದೊಳಗ, ಬೆಂಗಳೂರೊಳಗೆ ನೀವೆಲ್ಲ ರೂಮ್ ಮಾಡ್ಕೊಂಡು ಓದಿ ನೌಕರಿ ಮಾಡಿ ಬಂದಿರಿ. 2,86,000 ವಿದ್ಯಾರ್ಥಿಗಳು ನೌಕರಿ ಕರೀತಾ ಇಲ್ಲ. ಅಕಸ್ಮಾತ್ ಆಗಿ ನೋಡಿ ಸರ್ ಹೆಂಗಾಗಿದ್ದ ಪರಿಸ್ಥಿತಿ. ರೈತರ ಮಕ್ಕಳು ಧಾರವಾಡ ಓದಾಕತ್ತಾರ, ಅವ್ರ ಸಲುವಾಗಿ ನಾವು ಹೋರಾಟ ಮಾಡ್ಬೇಕು. ರೈತಗ 35 ವಯಸ್ಸಾಗಿದೆ ಈಗ ವಿದ್ಯಾರ್ಥಿಗಳಿಗೆ. ಇನ್ನೊಂದು ವರ್ಷ ದಾಡಿ ಏಜ್ ಲಿಮಿಟ್ ಹೋತಂದ್ರೆ ಕಾಲ್ಫಾರ್ ಮಿಲ್ ಅಂದ್ರೆ ಹೆಣ್ಣು ಕೊಡ್ತಾ ಇಲ್ಲ, ಮದುವೆ ಇಲ್ಲ. ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು. ನೀರು ಬೇಕಾ, ರೋಡ್ ಮ್ಯಾಗ ಬರೋದು, ಅಧಿಕಾರಿಗಳ ಜಗಳ ತೆಗೆದು ರಾಜಕಾರಣಿಗಳು ಬಾಗಲಕೋಟೆ, ದಾವಣಗೆರೆ ಮಜಾ ಮಾಡ್ಕೋತ ತಿರುಗಾಡೋದು. ಏನ್ರಿ
MP ಎಲೆಕ್ಷನ್ದಾಗ MLA ಎಲೆಕ್ಷನ್ದಾಗ DCC ಬ್ಯಾಂಕ್ ಎಲೆಕ್ಷನ್ದಾಗ ಇವ್ರು ನೀಚ್ ಎಷ್ಟು ಓಡಾಡ್ಯಾರ ಅಂದ್ರ ಸತ್ತು ಮುದುಕಿನ ಸಹಿತ ಬಿಟ್ಟಿಲ್ಲ ಇವ್ರು ತೆಕ್ಕಿ ಬಿಡೋದು ಓಟ್ ಹಾಕ್ಸ್ಕೊಂಡಾರ ನಾಚಿಕ್ ಬರ್ಬೇಕು ಇವ್ರಿಗೆಲ್ಲ. ಏನಲ್ಲ ನಾವೇನು ಕಾಂಗ್ರೆಸ್ ಬಿಜೆಪಿ JDS ಜಗತ್ತಿಗೆ ಅನ್ನ ಹಾಕಿದಂತ ರೈತ ಕುಲ ಅದ. ಬಾಳ ಎಚ್ಚರಿಕೆ ಕೊಡ್ತೀನಿ, ಬಾಳ ನೋಡಕತ್ತೀನಿ. ಇನ್ನ 2 ವರ್ಷ ತಿದ್ಕೋರಿ, ರೈತರಿಗೆ ನ್ಯಾಯ ಕೊಡಿಸ್ರಿ. ನೀವ MLA ಆಗ್ರಿ, MP ಆಗ್ರಿ, ಮಿನಿಸ್ಟರ್ ಆಗ್ರಿ, ಇಡೀ ರಾಜ್ಯ ಬಳದ್ ಹಾಕೋರಿ, ನಾವು ಕೇಳಂಗಿಲ್ಲ. ರೈತರ ವಿಷಯಕ್ಕೆ ಬಂತಂದ್ರೆ ಯಾವ ರಾಜಕಾರಣ ಒಟ್ಟ ಬಿಡಂಗಿಲ್ಲ. ಎಲ್ಲರೇ ಘಟಪ್ರಭಾ ಸರ್ಕಲ್ನಾಗ ಕೂತೀವಿ ಅಂತ ಸೀನ್ ತಕ್ಕೋತೀವಿ ಅಂತ ಹೇಳಿರಿ. ಮತ್ 31 ಜಿಲ್ಲಾದಾಗ ಬರೀ ಒಂದು ವಿಡಿಯೋ ಮಾಡಿ ಕರೆ ಕೊಟ್ಟ ಲಕ್ಷ ಜನ ಕೊಡ್ತಾರ. ನಿಮ್ಮ ಸರಿ ಮಾಂಸ, ನಿಮ್ಮ ಜಾತಿ ಧರ್ಮ, ನಿಮ್ ಕ್ಷೇತ್ರ ಎಲ್ಲ ಬಡದ ಹೊರಗೆ ಹಾಕಿ ರೈತರು ಬರ್ತಾರೆ. ಹತ್ರಲ್ಲೇ ಬದುಕ್ರಿ ಸಾಹೇಬ್ರ. ಒಂದು ವೇಳೆ ನಮಗ್ ಹೇಳಿದ ಡೇಟ್ ಪ್ರಕಾರ ಅವತ್ತು ನೀರು ಬರಲಿಲ್ಲ ಅಂದ್ರೆ ನಿಮ್ಮ ಆಫೀಸಿಗೆ ಚಾವಿ ಹಾಕಿ ನಿಮ್ಮನ್ನು ಹೊರಗೆ ಕೊಂಡಿಸ್ಬೇಕಾಗ್ತದೆ. ನಾವೇನೂ ಇಲ್ಲ, ಯಾವ ಅಧಿಕಾರಿ ಬಿಡದಾಗಿಲ್ಲ, ಯಾವ ಆಫೀಸ್ನಾಗ 10 ರೂಪಾಯಿ ಮುಟ್ಟಂಗಿಲ್ಲ, ಯಾವ MLA ಮನೆ ಮುಂದೆ 10 ರೂಪಾಯಿ ಬಿಡಂಗಿಲ್ಲ. ಯಾವಾಗ ನಮಗ್ ಸಂಬಂಧ ಇಲ್ಲ. ನೀವ್ ಹಂಗ ಲಿಖಿತ ರೂಪದಾಗ ಕೊಡವ್ರಿದ್ರಂದ್ರ ನಿಂದ್ರಿ, ಇಲ್ಲಾಂದ್ರೆ ನೀವು ಹೋಗಿಬಿಡ್ರಿ. ನಮ್ ಹೋರಾಟ ಇಲ್ಲೇ ಇರ್ತೈತಿ. ನಿಮಗೆ ಯಾವಾಗ ಧೈರ್ಯ ಕೊಡ್ತಾರ ಅವಾಗ ಬಂದ್ ಮಾತಾಡ. ಯಾಕ್ರಿಪ್ಪ ಸರಿ ಇತ್ತಿಲ್ಲ? ಎಷ್ಟಂತ ಕೊಡ್ರ ಬಿಸ್ಲಾಗ ಪ್ರತಿಯೊಂದಕ್ಕೂ ಬಿಡಾರ. ಈ ಉಗಾಡದವ ಕೆಂಪಡದವ ಎಲ್ಲಾ ಟ್ರ್ಯಾಕ್ಟರ್ ಬಿಲ್ ಹಾಕುವಾರ. ದಿನ 100 ಮಂದಿ ಬರ್ತಾರೆ ಮನೆ ಮುಂದೆ ಹೋರಾಟ ಮಾಡು ಅಂತ ಹೇಳಿ. ನಮಗೇನ್ ಬೇರೆ ಕೆಲಸ ಇಲ್ಲ. ಫ್ಯಾಕ್ಟ್ರಿ ಬಿಲ್ಲಿಗೆ ಹೋರಾಟ, ನೀರಿಗೆ ಹೋರಾಟ, ಬಸ್ಸಿಗೆ ಹೋರಾಟ, ಏನ್ರಿ ಇಲ್ಲ? ಒಂದು ಲೆಕ್ಕ ಬೇಕಲ್ಲ, ಬೇರೆ ಕೆಲಸ ಇಲ್ಲ ರೈತರಿಗೆ. ಅಲ್ರಿ ನಾವ್ ಯಾಕೆ ಕೇಳಕತ್ತೀವಿ? ಘಟಪ್ರಭಾ ಎಡದಂಡೆ ಬಲದಂಡೆ ಚಿಕ್ಕೋಡಿ ಭಾಗದ ನೀರಾವರಿ ಬಿಡ್ರಿಪ್ಪ. ದನಕರ ಸಾಯ್ಲಿಕ್ಕತ್ತವ, ಕುಡಿಯಾಕ ನೀರಿಲ್ಲ ಅಂತ ನಾವು ಹೋರಾಟ ಮಾಡಕತ್ತೀವಿ. ಒಂದು ನೀರು ಏನಿಲ್ಲ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಅನ್ನದಾತನಿಗೆ, ಭ್ರಷ್ಟ ರಾಜಕಾರಣಿಗಳಿಗೆ ನಾ ಇನ್ನು ನೀವೇ ಒಂದಷ್ಟು ಬದಲಾಗ್ರಿ. ನೀವ್ ಇಲ್ಲಿ ಹೋರಾಟ ಕೂತೀರಿ, ನಿಮ್ ಮಕ್ಕಳು ಧಾರವಾಡದಾಗ ಕುಂತಾವ. ಇಲ್ಲಿ ನಮ್ಮನ್ನ ಕರೆಯಾಕತ್ಯಾರ ಚುನಾಪನ. ನನ್ನ 1 ಲಕ್ಷ ವಿದ್ಯಾರ್ಥಿಗಳ್ರಿ, 5,000 ರೂಪಾಯಿ ರೂಮ್ ಬಾಡಿಗೆ, ಊಟ, ಅವ್ರ ಬಟ್ಟೆ ನೋಡ್ರಿ. ಪರಿಸ್ಥಿತಿ ಹೇಳ್ತೀನಿ, ರೋಡ್ ದಂಡೆ ಗಾಡ ಮ್ಯಾಗ ಸಿಂಗಲ್ ಇಡ್ಲಿ ತಿಂದು ಓದಾಕತ್ತೇವ್ ಮಕ್ಕಳು. ಮತ್ ಎಲ್ಲಾ ಕಡೆ ಹೋರಾಟ ಅಂದ್ರೆ ಹೆಂಗ್ರಿ? ಇವತ್ತಿಲ್ ತಹಸೀಲ್ದಾರ್ ಸಾಹೇಬ್ರಾಗ್ಯಾರ, KS ಎಕ್ಸಾಮ್, ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ ಕೊಟ್ಟ ನೌಕರಿಗೆ ಬಂದು ಇಲ್ಲಿ ನಿಂತಾರಿಲ್ಲ. ನಮ್ಮ ಮಕ್ಕಳು ಇದನ್ನ ಓದಾಕತ್ತೇವ. ರೋಡ್ ಮ್ಯಾಗ 54,000 ಕರ್ದಾರ, ಅದು ಇಲ್ಲ. ಮಕ್ಕಳು ಕಣ್ಣೀರ್ ಹಾಕಾಕತ್ತೇವ. ಅವ್ರಿಗೆ ಅನ್ನ ಕೊಟ್ಟು ಸಾಲ ತಂದು ರೊಕ್ಕ ಕೊಟ್ಟು ನಾವು ಕಣ್ಣೀರ್ ರೋಡ್ ಮ್ಯಾಗ ಹಾಕಾಕತ್ತೀವಿ. ಯಾವಾಗ ನ್ಯಾಯ ಸಿಗುತ್ತ ನಮಗ? ಒಂದಿಷ್ಟು ಬದ್ಲಾಗ್ರಿ. ಚಲೋ ಇದ್ದವನ್ನ ಆರಿಸ್ರಿ. ಯಾವ ಧರ್ಮದವ್ರ ಇರ್ಲಿ, ಜಾತಿಯವ್ರ ಇರ್ಲಿ, ಯಾವ ಪಕ್ಷದವ್ರು ಒಳ್ಳೆಯವ್ರನ್ನ ಆರಿಸ್ರಿ. ಓಟ್ ಹಾಕಾಕ ಸ್ವಲ್ಪ ಇನ್ನು ನೀವು ಬದ್ಲಾಗ್ರಿ. ನೀವು ಬದ್ಲಾದ್ರಿ ಅಂತಂದ್ರ ಎಲ್ಲೋ ಕೂತಿರ್ತ ನಾವು ಮೂಲ್ಯಾಗ ನೋಡ್ಬೇಕು. ನಿನ್ನೊಂದು ವೇದಿಕೆ ಮ್ಯಾಗ ನೋಡಕತ್ತೀನಿ. MLA ಅವ್ರ ತಂದೆ ಸತ್ತಾನ, ಮಗ ಆಳಾಕತ್ತಾನ. ಎದ್ರ ಸಲುವಾಗಿ ಓಟ್ ಹಾಕ್ರಿ ಅಂತೇಳಿ. ರೈತರಿಗೆ ನ್ಯಾಯ ಕೊಡಿಸ್ರಿ, ಕಬ್ಬಿನ ಬಿಲ್ ಕೊಡಿಸ್ರಿ, ನಮ್ಮ ಮಕ್ಕಳಿಗೆ ವಿದ್ಯಾರ್ಥಿ ನೌಕರಿ ಕೊಡಿಸ್ರಿ, ರೋಡ್ ಮಾಡ್ರಿ ಅಂತ ಯಾರು ಇಲ್ಲ. ಒಂದ್ ಸಣ್ಣ ಮಾತೇಳಿ ನನ್ನ ಮಾತು ಮುಗಿಸ್ತೀನಿ, ಸಮಯ ಬಹಳ ಆಗ್ಯದ. ಒಂದ ಮಾತಿದ್ರೊಳಗೆ ಬಹಳ ಅರ್ಥದ ತಿಳ್ಕೊಡ್ರಿ. ನಾನು ಚುನಪ್ಪ ಮಾನಿ ಬಿಜಾಪುರ ಜಿಲ್ಲಾಕ್ ಹೋಗಿದ್ವಿ. ಒಬ್ಬ ಜಾದೂ ಮಾಡೋ ಬಂದಿದ್ದ, ಬಹಳ ದೊಡ್ಡ ಜಾದೂಗಾರ. ಕಲ್ಲು ತಿಂದ ಸಾಹೇಬ್ರ, ಆಮೇಲೆ ಗ್ಲಾಸ್ ತಿಂದ, ಕಟ್ಟಿಗೆ ತಿಂದ, ಆಮೇಲೆ ಮಣ್ಣು ತಿಂದ. ಯಾರು ನಗಲಿಲ್ಲ, ಚಪ್ಪಾಳಿ ಹೊಡಿಲಿಲ್ಲ. ಅವಾಗ ಅವ್ ಬಂದ್ ಅಧ್ಯಕ್ಷರೇನು ಕೇಳಿದ, ಅಲ್ರಿ ಅಧ್ಯಕ್ಷರು ಇಷ್ಟೆಲ್ಲ ಮಾಡಾಕತ್ತೀನಿ, ಚಪ್ಪಾಳಿ ಹೇಳ್ಕೊಡಿವರಿ, ನಗವಾರಿ ಯಾಕಂತ ಕೇಳಿದವ. ಅವಾಗ ಇವ್ರೇನಂದ್ರು, ನೀ ಏನ್ ಮಾಡಿದ್ವು ಅಂತ ಸಾಧನೆ ಅಂದ್ರು. ಅಲ್ರಿ ಕಲ್ ತಿಂದೀನಿ, ಮಣ್ಣು ತಿಂದೀನಿ, ಗ್ಲಾಸ್ ತಿಂದೀನಿ, ಕಟ್ಟಿಗೆ ತಿಂದೀನಿ, ಇನ್ನೇನು ಬೇಕು ತಿನ್ನತ್ತೀರಿ, ಬಸ್ ಬೇಕಾದ್ರೆ ತಿಂತೀನ್ರಿ ಅಂದವ. ಇವ್ರಂದ್ರು ನಿಂದೇನ್ ದೊಡ್ಡ ಸಾಧನೆ ಅಲ್ಲ, ನಮ್ಮಲ್ಲಿ ರೋಡಿಗೆ ರೋಡ ತಿಂದಾರ, ಗಟ್ರಿಗ ತಿಂದಾರ, ದೇವಸ್ಥಾನ ತಿಂದಾರ, ಸಾಲಿ ಹುಡುಗರು ಮಕ್ಕಳ ಬೂಟ ಸಮವಸ್ತ್ರ ಬಿಡುವಾರ ಇವ್ರ, ತತ್ತಿ ಸಹಿತ ಬಿಡುವತ್ ಮಂದಿ. ಹೆಂಗ್ರಿ ರೋಡಿಗೆ ರೋಡ ಕಪ್ಪಾಗ್ಯಾವತ್ತಮ್ಮ, 100,000 ಕಿಲೋಮೀಟರ್. ನಿಂದೇನೋ ಕೆಮನ ತಿಂದ್ ಮನಿಗೆ ಹೋಗ್ತಿ ಅಂದ್ರು. ಇವ್ರ ಪರಿಸ್ಥಿತಿ ಹಂಗಾಗ್ಯದ. ನೀವು ಒಂದೆರಡು ಜಾಗೃತ ಆಗಿರಿ. ತಾಲೂಕಿನಾಗ ಎಲ್ಲಾರು ಹಳ್ಳಿಯಾಗ ಜಾಗೃತ ಆಗಿ ನಿಷ್ಠಾವಂತರನ್ನ ಆರಿಸಿ ಕೊಟ್ರಿ ಅಂದ್ರ ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನದೊಳಗೆ 19 ಕ್ಲಾಸ್ 1 ಕ್ಲಾಸ್ ಎ ಅಂತ ಒಂದು ವಿಧಿ ಅದ. ಆ ಸಂವಿಧಾನ ಡಾಕ್ಟರ್ BR ಅಂಬೇಡ್ಕರ್ ದೇವ್ರ ನಮಗ್ ಕೊಟ್ಟಾನಂತ ಇಲ್ಲಿ ಮಾತಾಡಕತ್ತೀವಿ. ನಮ್ಮ ಮತ್ತ ಈ ರಾಜಕಾರಣಿಗಳು ಏನೋ ಕಸ್ಕೊಂಡ್ ಬಿಡ್ತಿದ್ರ. ಸಂವಿಧಾನ ಐತೆ ಅಂತ ಬದುಕಿವಿ ನಾವ, ಇಲ್ಲಂದ್ರೆ ಇಲ್ಲಿ ಮಾತಾಡ್ಕೊಡ್ತಿದ್ದಿಲ್ಲ ಅವ್ರ. ಯಾವ್ದಾರ ಸೆಕ್ಷನ್ ಹಾಕಿ ಒಳಗ್ ಗಪ್ಪೆ. ಅದಕ್ಕ ಬಹಳ ಎಚ್ಚರ ಆಗ್ರಿ, ಜಾಗೃತ ಆಗ್ರಿ. ಅಧ್ಯಕ್ಷರ ವಿನಂತಿ ಮಾಡ್ಕೊಡ್ರಿ. ಮಲ್ಲಪ್ಪಣ್ಣ ಕುಮಾರ್ ಅವರು ಏನ್ ರಾತ್ರಿ ಏನ್ ಕೆಲಸ ಐತೆ ಏನಿಲ್ಲಲ್ಲ?
ಒಂದು ನಿರ್ಧಾರ ಸಾಹೇಬ್ರ ಒಂದು ಡೇಟ್ ಹೇಳಿದ್ರ ಲಿಖಿತ ರೂಪದಾಗ ಕೊಟ್ರಿ ಅಂತಂದ್ರ ಅದು ಹೆಂಗಿರ್ಬೇಕು, ಬಹಳ ಡಿಸ್ಟೆನ್ಸ್ ಇರಬಾರ್ದ್ರಿ, 1 ತಾರೀಕು ಒಳಗ ಇರ್ಬೇಕ್ರಿ. ಯಾಕಂದ್ರೆ ರೈತರಿಗೆ ಬಹಳ ತ್ರಾಸ ಆಗ್ಲಿಕ್ಕೆ ಏನೋ ಮಣ್ಣು ಬಿದ್ದದ ಅಂತ ಹೇಳ್ತಾರೆ, 2-3 ದಿನದೊಳಗೆ ತೆಗೀರಿ. 1 ತಾರೀಕು ಒಳಗೆ ನೀವು ಡೇಟ್ ಕೊಟ್ರಿ ಅಂದ್ರೆ ನಮ್ಮ ಹೋರಾಟ CPS ಸಾಹೇಬ್ರ ನೇತೃತ್ವದೊಳಗೆ ಹಿಂದ್ ತಕ್ಕೋತೀವಿ ಇಲ್ಲೇ ನಾವೆಲ್ಲ ರೈತ ಮುಖಂಡ್ರು. ಇಲ್ಲ ಅಂತಂದ್ರೆ ನಿರಂತರ ಇರ್ತದೆ. ಯಾವ್ದು ತೆಗಿತಾರತ್ತಮ್ಮ